ನಮಸ್ಕಾರ ಸ್ನೇಹಿತರೆ, ಪ್ರಬುದ್ಧವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಗಣೇಶ್ ಬೆಳ್ಳಿ. ದೇಶದಾದ್ಯಂತ ಸೂರ್ಯನ ಶಾಖ ಹೆಚ್ಚಾಗುತ್ತಿದೆ. ಪ್ರಪಂಚದ ವಾತಾವರಣವೇ ವ್ಯತ್ಯಾಸವಾಗುತ್ತಿದೆ. ವಿಜ್ಞಾನಿಗಳು ಅನೇಕ ಕಾರಣಗಳನ್ನು ನೀಡುತ್ತಿದ್ದಾರೆ. ಉತ್ತರ ಭಾರತದಲ್ಲಿ ಬಿಸಿ ಗಾಳಿ, ದಕ್ಷಿಣ ಭಾರತದಲ್ಲಿ ಅಲ್ಲಲ್ಲಿ ಮಳೆ. ಇಂಥ ವಾತಾವರಣದ ವ್ಯತಿರಿಕ್ತತೆಗಳಿಗೆ ಕಾರಣಗಳೇನು ಎನ್ನುವುದು ಈ ಸಂಚಿಕೆಯಲ್ಲಿ ಹಂಚಿಕೊಳ್ಳೋಣ. ಕಳೆದ ವರ್ಷ ಇದೇ ಸಮಯದಲ್ಲಿ ಸೌರ ಮಾರುತಗಳ ಬಗ್ಗೆ ಸುದ್ದಿಯಾಗಿತ್ತು. ಸೌರ ಮಾರುತಗಳು ಎಂದರೆ ಸೂರ್ಯನ ಮೇಲ್ಮೈಯಲ್ಲಿ ಅಲ್ಲಲ್ಲಿ ಕುಳಿಗಳಾಗಿ ಸೂರ್ಯನ ಒಳಮೈಯಿಂದ ಹೀಲಿಯಂ ದಹನವಾಗಿ ಅಗ್ನಿ ಪರ್ವತದಂತೆ ಸಿಡಿಯುವುದು. ಈ ರೀತಿ ಸೂರ್ಯನ ಒಳಗಿನ ಕೇಂದ್ರದಿಂದ ವಿಪರೀತ ಬೆಂಕಿ ಉಂಡೆಯಂತೆ ಶಾಖ ಮತ್ತು ಬೆಳಕಿನ ಕಿರಣಗಳು ಹೊರಹೊಮ್ಮುವುದು, ಪ್ರವಾಹದ ರೀತಿಯಲ್ಲಿ ಹೊರಹೊಮ್ಮುವುದಾಗಿ ಭೂಮಿಯಲ್ಲಿ ಅಗ್ನಿ ಪರ್ವತಗಳು ಸಿಡಿಯುವ ರೀತಿಯಲ್ಲಿ ಆಗುವ ಈ ಸೌರ ಮಾರುತಗಳು ಸೂರ್ಯನಿಂದ ಹೊರಬರುವುದು ಅಪಾಯಕಾರಿಯಾಗಿದೆ. ಇದನ್ನ ನಾವು ನಿಯಂತ್ರಿಸಲು ಸಾಧ್ಯವಿಲ್ಲ. ಎಷ್ಟೋ ವಿಜ್ಞಾನದ ಸಂಶೋಧನೆಗಳು ಕಾಲಕಾಲಕ್ಕೆ ಸರಿ ಎಂದಿದ್ದು ಮುಂದಿನ ಕಾಲದಲ್ಲಿ ತಪ್ಪಾಗಿದೆ. ಈಗಲೂ ಸಹ ಭೂಮಿಯ ಈ ವಾತಾವರಣದ ವ್ಯತ್ಯಾಸಕ್ಕೆ ಸೂರ್ಯನ ಸೌರಮಾರುತಗಳೇ ಕಾರಣವಾಗಿರಬಹುದು ಎನ್ನಲಾಗುತ್ತಿದೆ. ಭೂಮಿಯಲ್ಲಿ ಅದೆಷ್ಟು ಅರಣ್ಯ ಬೆಳೆಸಿದರೂ ಸಹ ಸೂರ್ಯನ ಶಾಖ ಅಧಿಕವಾದರೆ ಭೂಮಿಯ ಕತೆ ಮುಗಿದಂತೆಯೇ ಸರಿ. ನಮ್ಮಿಂದ ಏನೂ ಮಾಡಲಾಗುವುದಿಲ್ಲ. ಪ್ರತಿಯೊಂದು ಗಿಡ ಮರಗಳಿಗೂ ಒಂದು ಹಂತದ ಸೂರ್ಯನ ಬೆಳಕನ್ನು ತೆಗೆದುಕೊಳ್ಳುವ ಶಕ್ತಿ ಇರುತ್ತದೆ, ಹೀರಿಕೊಳ್ಳುತ್ತದೆ. ಉದಾಹರಣೆಗೆ ಅಡಿಕೆ ಮರಗಳಿಗೆ, ತೆಂಗಿನ ಮರಗಳಿಗೆ 32 ಸೆಂಟಿಗ್ರೇಡ್ನಿಂದ 36 ಸೆಂಟಿಗ್ರೇಡ್ ಉಷ್ಣಾಂಶವನ್ನ ಯೋಗ್ಯವಾಗಿದೆ. ನಿತ್ಯ ಹರಿದ್ವರ್ಣದ ಕಾಡು ಮರಗಳು 40ರಿಂದ 45 ಡಿಗ್ರಿ ಉಷ್ಣಾಂಶವನ್ನು ಸಮೇತ ಸಹಿಸಿಕೊಳ್ಳುತ್ತದೆ. ಖರ್ಜೂರ, ಪಾಪಾಸು ಕಳ್ಳಿಯಂತ ಮರುಭೂಮಿಯ ಸಸ್ಯಗಳು 50 ಡಿಗ್ರಿ ಉಷ್ಣಾಂಶವನ್ನಾದರೂ ಸಹಿಸಿಕೊಳ್ಳುತ್ತದೆ. ಇಲ್ಲಿ ವಾತಾವರಣದ ವ್ಯತ್ಯಾಸಕ್ಕೆ ಕಾರಣ ಮನುಷ್ಯರೇ ಎಂದುಕೊಂಡು ನಾವು ನಮ್ಮ ಬುದ್ಧಿಶಕ್ತಿಯಲ್ಲಿ ಆಲೋಚಿಸುತ್ತೇವೆ. ನಮ್ಮ ಬುದ್ಧಿಶಕ್ತಿಯನ್ನು ಮೀರಿದ ಒಂದು ಅಗಾಧವಾದ ಪ್ರಾಕೃತಿಕ ಶಕ್ತಿ ನಮ್ಮ ಪ್ರಪಂಚವನ್ನು, ಸೌರಮಂಡಲವನ್ನು ಆವರಿಸಿಕೊಂಡಿದೆ. ಅದು ನಮ್ಮ ಆಲೋಚನಾ ಶಕ್ತಿಗೆ ಮೀರಿದ ವಿಷಯವಾಗಿದೆ. ಅದೇ ನಮ್ಮ ಪ್ರಕೃತಿ ನಿಯಮ. ನಾವು ಪರಿಸರವಾದದ ಹೆಸರಿನಲ್ಲಿ ಆಲೋಚಿಸುತ್ತಿದ್ದೇವೆ. ಪರಿಸರವನ್ನು ಕಾಲ ಕಾಲಕ್ಕೆ ಬದಲಾಯಿಸಿಕೊಳ್ಳುವ ಶಕ್ತಿ ಪ್ರಕೃತಿಗೆ ಗೊತ್ತಿದೆ. ಅದು ನಮ್ಮನ್ನು ಕೇಳುವುದಿಲ್ಲ, ಹೇಳುವುದೂ ಇಲ್ಲ. ತನ್ನಷ್ಟಕ್ಕೆ ತಾನೇ ಕಾಲ ಕಾಲಕ್ಕೆ ಬದಲಾಯಿಸಿಕೊಳ್ಳುತ್ತದೆ. ಇದಕ್ಕೆ ತಾಜಾ ಉದಾಹರಣೆ, ಓಝೋನ್ ಪದರದಲ್ಲಿ ರಂಧ್ರಗಳಾಗಿದ್ದಾವೆ ಎನ್ನುವ ಕೂಗು ಕೇಳಿ ಬಂದಿತ್ತು. ಈಗ ಆ ಓಝೋನ್ ಪದರದ ರಂಧ್ರಗಳು ಮುಚ್ಚಿಕೊಂಡಿದೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಅಂದರೆ ಈ ಭೂಮಂಡಲದ ಆಗುಹೋಗುಗಳು ನಮ್ಮ ಆಲೋಚನಾ ಶಕ್ತಿಗೆ, ಬುದ್ಧಿಶಕ್ತಿಗೆ, ನಮ್ಮ ವೈಚಾರಿಕತೆಗೆ ಮೀರಿದ ವಿಷಯವಾಗಿದೆ. ನಾವು ನಮ್ಮ ಬುದ್ಧಿಶಕ್ತಿಗೆ ಸಿಕ್ಕ ಪರಿಧಿಯಲ್ಲಿ ಆಲೋಚಿಸುತ್ತೇವೆ. ಉದಾಹರಣೆ, ನಮ್ಮ ಕಣ್ಣಿನ ದೃಷ್ಟಿಯ ವ್ಯಾಪ್ತಿ ಬೇರೆ, ಹಾವು, ಜಿಂಕೆ, ಗಿಡಗಳ ಕಣ್ಣಿನ ದೃಷ್ಟಿ ಬೇರೆ. ಹಾಗೆ ಇಲ್ಲಿ ನಮ್ಮ ಬುದ್ಧಿಶಕ್ತಿಯು ಸಮೇತ ಮನುಷ್ಯನದ್ದು ಎಲ್ಲರದ್ದು ಒಂದೇ ರೀತಿಯ ಬುದ್ಧಿಶಕ್ತಿ ಅಲ್ಲ. ಬುದ್ಧಿಶಕ್ತಿಯ ವಿಚಾರ ಶಕ್ತಿ ಬೇರೆ ಬೇರೆ ಆಗಿರುತ್ತದೆ. ಹೀಗೆ ಬುದ್ಧಿಶಕ್ತಿಯಿಂದ ಹಿಡಿದು ದೇಹ, ಮನಸ್ಸು, ಪ್ರಾಣಿ, ಪಕ್ಷಿಗಳು ಎಲ್ಲ ಪ್ರಕೃತಿಯಲ್ಲಿ ಇರುವ ಎಲ್ಲವೂ ಸಮೇತ ಭಿನ್ನ ಭಿನ್ನ ಸ್ಥಿತಿಯಲ್ಲಿದ್ದಾವೆ. ಈ ಪ್ರಪಂಚಕ್ಕೆ ಬಂದ ನಾವು ಅರಿವಿನ ಕೊರತೆಯಲ್ಲಿ ಬದುಕುತ್ತಿದ್ದೇವೆ. ಅಪೂರ್ಣದಿಂದ ಪೂರ್ಣತೆ ಕಡೆ ಚಲಿಸುವ, ಪೂರ್ಣವಾಗಿರೋ ವೃತ್ತದಿಂದ ಹೊರಬಂದ ಅಪೂರ್ಣವಾದ ಭಾಗಗಳಾಗಿದ್ದಾವೆ. ನಾವು ಎಂದೂ ಸಮೇತ ಪೂರ್ಣ ಕೇಂದ್ರ ಬಿಂದುವಲ್ಲ, ಪ್ರಕೃತಿಯ ಒಂದು ಭಾಗ. ನಾವು ಬರೀ ಸಾಕ್ಷಿಯಾಗಿ ನಿಂತು ಬ್ರಹ್ಮಾಂಡದ ಚಲನೆಯನ್ನು ಅನುಭವಿಸಬಹುದು ಅಷ್ಟೇ, ವಿನಃ ಬೇರೆ ಏನೂ ಮಾಡಲಾಗದು. ನಾವು ಎಷ್ಟೇ ಗಿಡ ಮರಗಳನ್ನು ಬೆಳೆದರೂ ಸಮೇತ ಸೂರ್ಯನಿಗೆ ಕೊಡೆ ಹಿಡಿಲಿಕ್ಕಾಗುವುದಿಲ್ಲ, ಸೂರ್ಯನ ಶಾಖವನ್ನು ನಿಯಂತ್ರಿಸಲಿಕ್ಕಾಗುವುದಿಲ್ಲ. ಸೂರ್ಯನ ಒಳಮೈಯ ಶಾಖ ಭೂಮಿಯ ಕಡೆ ವಿಪರೀತವಾಗಿ ಬಂದಾಗ ಅದನ್ನ ತಡೆಯೋದಕ್ಕೆ ಯಾವುದೇ ಮಾರ್ಗಗಳಿಲ್ಲ. ಇನ್ನೇನೋ ಮಾಡಲು ಹೋದ್ರೆ ಮತ್ತೇನೋ ಆಗದಂತೆ ನಾವು ನಮ್ಮ ಬುದ್ಧಿಶಕ್ತಿಗೆ ಏನೇನೋ ಬದಲಾವಣೆಗಳನ್ನ ಮಾಡ್ತಾ ಈಗ ಆಗತ್ತೆ ಹಾಗಾಗತ್ತೆ ಅಂತ ಏನೋ ಮಾಡಕ್ ಹೋದ್ರೆ ಅದು ಮೂಲ ಸ್ಥಿತಿಗೆ ಹೋಗುವುದಿಲ್ಲ, ಅದು ಇನ್ನೊಂದು ಸ್ಥಿತಿಯನ್ನಾಗುತ್ತೆ. ಅದು ಜಿಡ್ಡು ಕೃಷ್ಣಮೂರ್ತಿ ಅವರು ಹೇಳಿದ್ರು, ನೀವು ಹೋಗುವ ದಾರಿಯಲ್ಲಿ ನಾವು ಒಂದು ದಾರಿಯನ್ನ ತೋರಿಸ್ತೇವೆ ಆಧ್ಯಾತ್ಮಿಕವಾಗಿ. ಆ ದಾರಿ ಅವನ ಸತ್ಯದ ದಾರಿ ಅಲ್ಲ, ಅವನು ಸತ್ಯವನ್ನು ಕಂಡುಕೊಳ್ಳುವ ದಾರಿ ಅಲ್ಲ. ಅದು ಅವನದ್ದೇ ದಾರಿಯನ್ನು ಅವನೇ ಕಂಡುಕೊಳ್ಳಬೇಕೆ, ಬೇರೆಯವರು ಕಂಡುಕೊಳ್ಳಬಾರದು ಎನ್ನುವುದನ್ನ ಜಿಡ್ಡು ಕೃಷ್ಣಮೂರ್ತಿ ಅವರು ಅದನ್ನೇ ಹೇಳಿದ್ರು ಆಧ್ಯಾತ್ಮಿಕವಾಗಿ. ಹೀಗೆ ಪ್ರಕೃತಿಯ ರಹಸ್ಯವನ್ನು ನಾವು ಅರಿತರೆ ನಾವು ಮೌನವಾಗ್ತೇವೆ,
ಸಾಕ್ಷಿಯಾಗಿ ನಿಂತು ನೋಡ್ತೇವೆ. ಈ ಜಗತ್ತಿನಲ್ಲಿ ಆಗುವ ಪ್ರತಿಯೊಂದಕ್ಕೂ ನಾನು ಒಂದು ಸಾಕ್ಷಿ ಎನ್ನುವ ರೀತಿಯಲ್ಲಿ ಜೀವನವನ್ನು ಅನುಭವಿಸ್ತೇವೆ, ಆನಂದವಾಗಿ ಬದುಕಬಹುದು. ಇಲ್ಲಿ ಸೂರ್ಯನನ್ನ ಅಥವಾ ಸೂರ್ಯನಲ್ಲಿ ಆಗುತ್ತಿರುವ ಬದಲಾವಣೆಯನ್ನ ನಾವು ಇಲ್ಲಿ ಪ್ರಕೃತಿಯಲ್ಲಿ ನಿಂತು, ಭೂಮಿಯ ಮೇಲೆ ನಿಂತು ಯಾವ ಬದಲಾವಣೆಯನ್ನು, ಯಾವ ಪರಿವರ್ತನೆಯನ್ನು, ಯಾವುದೇ ಒಂದು ಅದಕ್ಕೆ ತಡೆ ಒಡ್ಡುವಾಗಿ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ವಿಜ್ಞಾನ ಆ ಮಟ್ಟದಲ್ಲಿ ಮುಂದುವರೆದಿಲ್ಲ. ಹೀಗಿರುವಾಗ ನಾವು ಆಲೋಚಿಸೋಣ, ಏನು ಆಲೋಚಿಸೋಣ, ಬದಲಾವಣೆ ಹೇಗೆ ಮಾಡಬಹುದು ಅಂತ. ಆದರೆ ಸೂರ್ಯನಿಂದ ಆಗುವ ಅಪಾಯಗಳಿಗೆ ನಮ್ಮಲ್ಲಿ ಯಾವುದೇ ಉತ್ತರವನ್ನು ಕಂಡುಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಹಾಗಾಗಿ ಬಿಸಿ ಗಾಳಿಗೆ, ವಾತಾವರಣದ ವ್ಯತಿರಿಕ್ತತೆಗೆ ನಾವು ನಮ್ಮ ಇತಿಮಿತಿಯೊಳಗೆ ಪರಿಹಾರವನ್ನು ಕಂಡುಕೊಳ್ಳೋಣ. ಸಾಧ್ಯವಾದಷ್ಟು ಮಧ್ಯಾಹ್ನದ ಹೊತ್ತು ಮನೆಯಲ್ಲೇ ಇರಿ, ನೀರು ಹೆಚ್ಚಾಗಿ ಕುಡಿಯಿರಿ, ತಂಪಾದ ವಾತಾವರಣವನ್ನು ನಾವು ನಮ್ಮ ವಾತಾವರಣದಲ್ಲಿ ಸೃಷ್ಟಿಸಿಕೊಳ್ಳೋಣ, ಪರಿಸರವನ್ನು ಬೆಳೆಸೋಣ. ಹೊಂಗೆ ಮರಗಳನ್ನು, ಸಾಧ್ಯವಾದಷ್ಟು ಹೊಂಗೆ ಮರಗಳು ಬಯಲು ಸೀಮೆಯಲ್ಲಿರಬಹುದು, ಎಲ್ಲ ಕಡೆ ಹೊಂಗೆ ಮರಗಳು ತುಂಬ ತಂಪಾದ ವಾತಾವರಣವನ್ನು ಸೃಷ್ಟಿ ಮಾಡಿಸುವಂಥ ಶಕ್ತಿ ಇದೆ. ಇಂಥ ಗಿಡ ಮರಗಳನ್ನು ಬೆಳೆಸೋಣ. ಈ ರೀತಿಯಲ್ಲಿ ನಾವು ಪ್ರಕೃತಿಯನ್ನು ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗೋಣ. ಸಾಧ್ಯವಾದಷ್ಟು ಎಲ್ಲರೂ ಕೇರ್ ಆಗಿರಿ. ವಾತಾವರಣದ ಬಿಸಿಯನ್ನ ನೀವು ಅನುಭವಿಸುವ ಮುನ್ನ ಸಾವಿನ ಕಡೆ ಹೋಗದೆ, ಇವತ್ತು ತೆಲಂಗಾಣ ಅಲ್ಲಿ ಅನೇಕ ಕಡೆ ಸಾವುಗಳಾಗಿದೆ, ಅಂತ ಸ್ಥಿತಿಯನ್ನು ತಂದುಕೊಳ್ಬಾರ್ದು. ನಾನು ಹೇಳೋದು, ಗುಡ್ಡ ಬೆಟ್ಟಗಳಲ್ಲೂ ಸಮೇತ ಹೊಂಗೆಯ ಮರಗಳು ಬೆಳಿಬೇಕು. ತಂಪಾದ ವಾತಾವರಣದ ತಂಪಾಗಿರುವ ಗಿಡ ಮರಗಳನ್ನು ಬೆಳೆಸಬೇಕು ಎನ್ನುವುದು ನನ್ನ ಅನಿಸಿಕೆ ಆಗಿದೆ. ನಿಮ್ಮೆಲ್ಲರ ಅನಿಸಿಕೆ ಏನಾಗಿದೆ ಅನ್ನೋದನ್ನು ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೇರ್ ಆಗಿರಿ. ಸದ್ಯದಲ್ಲೇ ಮಳೆಗಾಲ ಬರುವಾಗ ನಮ್ಮೆಲ್ಲರ ಮನಸ್ಸು, ದೇಹ ಎಲ್ಲ ತಂಪಾಗುವಂಥ ಮಳೆಗಾಲ ಸದ್ಯದಲ್ಲೇ ಬರ್ಬೋದು. ಅದನ್ನೇ ನಿರೀಕ್ಷೆ ಮಾಡ್ತಾ ಇರೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.